ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ RCB ರೋಚಕ ಟೆಸ್ಟ್ ಅನ್ನ ಗೆದ್ದಿದ ನಂತರದಲ್ಲಿ ಬೆಂಗಳೂರಿನಲ್ಲಿ ಸನ್ಮಾನ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ವಿರಾಟ್ ಕೊಹ್ಲಿ ಅಂಡ್ ಟೀಮ್ಗೆ ಕರೆಸಿಕೊಂಡು ಬಂದಾಗ ಆಗಿರ್ತಕ್ಕಂಥ ದುರಂತಕ್ಕೆ ಪ್ರಮುಖ ಕಾರಣವೇ ಈ ಸರ್ಕಾರ ಅಂತಕ್ಕಂಥ ಮಾತನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಆಡ್ತಾ ಇದ್ದಾರೆ. ಯಾಕೆ ಇದನ್ನ ಈ ರೀತಿಯಾಗಿ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮಾಡಿದ್ರು, ಯಾಕೆ ಮಾಡಬೇಕಾಗಿತ್ತು ಅಂತಕ್ಕಂಥ ವಿಚಾರಗಳನ್ನ ಒಳಗೊಂಡಂತೆ ಇದಕ್ಕೆ ಪ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ, ಈ ನಮ್ಮ ಕ್ರೆಡಿಟ್ ಗೋಸ್ಕರ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸಾರ್ವಜನಿಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳಿ ಕೇಳಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಅವರ ಪ್ರಮುಖ ನಿಷ್ಕಾಳಜಿನೇ ಈ ಒಂದು ಕಾರಣಕ್ಕೆ ಮತ್ತು ಈ ಒಂದು ದುರಂತಕ್ಕೆ ಕಾರಣವಾಗಿದ್ದಾರೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಮ್ಮ ವಕೀಲ್ ಸಾಬ್ ಆಗಿರ್ತಕ್ಕಂಥ ಜಗದೀಶ್ ಲಾಯರ್ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಅದರಂತೆ ಅನೇಕ ಜನ ಪತ್ರಕರ್ತರು, ವಿಶ್ಲೇಷಕರು ಹಾಗೂ ನುರಿತ ಪತ್ರಕರ್ತರು ಕೂಡ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಕ್ರೆಡಿಟ್ ತಗೊಳ್ಬೇಕೆಂಬ ಗೋಸ್ಕರಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 11 ಜನ ಇವತ್ತು ಈ ಒಂದು ಕಾಲ್ ತುಳಿತಕ್ಕೆ ಮರಣ ಹೊಂದಿದ್ದು ಸರ್ಕಾರ ಏನೋ ಒಂದಿಷ್ಟು ಅವರಿಗೆ ಸಹಾಯ ಮಾಡಿದೆ, ಆದರೆ ಜೀವನ ಪರ್ಯಂತ ಜೀವನ ಕಳ್ಕೊಂಡೋಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಯಾರಾದರೂ ವಿಚಾರ ಮಾಡಿದಾರ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಅವರು ಇಷ್ಟೊಂದು ನಿಷ್ಕಾಳಜಿ ವಹಿಸಿಕೊಂಡಿದ್ರು, ಇದಕ್ಕೆ ಎಲ್ಲರೂ ತಲೆ ತಗ್ಗಿಸಬೇಕು ಅಂತಕ್ಕಂಥ ಮಾತು ಕೂಡ ಇಲ್ಲಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಯಾಕೆ ಎಷ್ಟೊಂದು ಜನ ಆ ಒಂದು ಸಂಭ್ರಮಕ್ಕೆ ಅಣಿಯಾಯಿತು ಅಂತಂದ್ರೆ ಅಲ್ಲಿ ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು. ಬಸ್ಸಲ್ಲಿ ಕೂಡ ಬರೋಕ್ಕೂ ಫ್ರೀ ಇತ್ತು, ಜೀಪಲ್ಲಿ ಬರೋಕ್ಕೂ ಫ್ರೀ ಇತ್ತು. ಕೇವಲ ಒಂದು ಕಾರು ಮತ್ತು ಬೈಕ್ ಬಿಟ್ಟರೆ ಮಾತ್ರ ಎಲ್ಲರಲ್ಲಿ ಫ್ರೀ ಇತ್ತು. ಮೆಟ್ರೋ ಅಂತೂ ಫುಲ್ ಆಗಿತ್ತು, ಯಾರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಜನ ಸೇರ್ಕೊಂಡಿದ್ರು. ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅಂಡ್ ಟೀಮ್ ಬೆಂಗಳೂರಿಗೆ ಬರ್ತಾರೆ ಅಂದಮೇಲೆ ಅದನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಇವತ್ತು DK ಶಿವಕುಮಾರ್ ಅವರು ಹೋಗಿದ್ರು, CM ಅವರು ಹೋಗಿದ್ರು. ಅದ ನಂತರ ಇವರೇನು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಗೋಸ್ಕರ ತಮ್ಮ ಮಕ್ಕಳು ಮನೆ ಮಕ್ಕಳನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋಗಿ ವಿರಾಟ್ ಕೊಹ್ಲಿ ಗಂಭೀರ ಆರೋಪಗಳು ಒಂದು ಕಡೆ ಬರ್ತಾ ಇದೆ. ಒಟ್ಟಾರೆ ಹೇಳ್ಬೇಕಾದ್ರೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಪೂರ್ವ ಆಯೋಜಿತ ಕಾರ್ಯಕ್ರಮ ಆಗ್ಬೇಕಾಗಿತ್ತು, ಆದರೆ ಇದು ದುರಂತಕ್ಕೆ ಕಾರಣವಾಗಿದೆ. ಎಲ್ಲೋ ಒಂದ್ ಕಡೆ ಖುಷಿ ಸಂಭ್ರಮದಲ್ಲಿ ಸಾವಿನ ಮನೆ ಮಾಡಿಕೊಂಡಿದೆ, ಸಾವಿನ ಸೂತಕ ಅಳವಡಿಸಿಕೊಂಡಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಒಂದು ಜ್ಞಾಪಕ ನಮ್ಗೆ ಬರ್ತಾ ಇದೆ. ಒಂದು ಹೇಳ್ತಂದ್ರೆ ಮೊನ್ನೆ ತಾನೇ ಹೈದರಾಬಾದ್ ನಲ್ಲಿ ಅಲ್ಲು ಅರ್ಜುನ್ ಅವರ ಸಿನಿಮಾ ಒಂದಿಷ್ಟು ಪ್ರಮೋಷನ್ ಆಗಿ ಅಲ್ಲಿ ಬಂದಿರು. ಅಲ್ಲಿ ಕೂಡ ಕಾಲ್ ತೊಳ್ದಕ್ಕೆ ಒಬ್ಬ ಹೆಣ್ಣು ಮಗಳು ಸತ್ತಿದ್ರು. ಅವರನ್ನು ಕೂಡ ಅಲ್ಲಿ ಅರೆಸ್ಟ್ ಮಾಡಿದ್ರು. ಯಾಕಂದ್ರೆ ಪ್ರಮೋಷನ್ ಒಂದ್ ಕಡೆ ನಡೆದಿದ್ರು ಸಹ ಅಲ್ಲಿ ಹೆಣ್ಮಗಳು ಸತ್ತೋಗಿದ್ರು, ಅಲ್ಲಿ ಒಂದ್ ಕಡೆ ಪ್ರಮೋಷನ್ ಒಂದ್ ಕಡೆ ನಡೀತಾ ಇತ್ತು. ಆದ್ರೆ ಇಲ್ಲಿ ಕೂಡ ಒಂದು ಕಡೆಯಿಂದ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ಕಾಲ್ ತೊಳಿತಕ್ಕೆ ಸುಮಾರು 12 ಜನ ಸತ್ತಿದ್ದಾರೆ, ಸುಮಾರು 45ಕ್ಕೂ ಹೆಚ್ಚು ಜನರು ಅಲ್ಲಿ ತುಳಿತಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದರೂ ಕೂಡ ಚನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, G ಪರಮೇಶ್ವರ್ ಆಗಿರ್ಬೋದು, ಇಡೀ ಅವರ ಪಾಟ್ಲಮೆ ಅಲ್ಲ ಅದನ್ನ ಸಂಭ್ರಮ ಮಾಡತೊಡಗಿತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅಲ್ಲಿ ಒಂದು ಕಡೆ ಸುಮಾರು ಈಗ ಅಲ್ಲು ಅರ್ಜುನ್ ಕೂಡ ಒಂದಿಷ್ಟು ದಿನಗಳ ಕಾಲ ಅಲ್ಲಿ ಜೈಲಿಗೆ ಹೋಗಿ ಬಂದ್ರು, ಪರಿಹಾರನ ಕೊಟ್ಟರು. ಆಕೆ ಇಲ್ಲಿ ಯಾರು ಜೈಲಿಗೆ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಿಗೆ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಬನ್ನಿ ಹಾಗಾದ್ರೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನ ಮುಂದೆ ಸುದ್ದಿಯಲ್ಲಿ ನಾವು ತಿಳಿಸ್ತೀವಿ. ನೋಡ್ತಾ ಇದ್ದೀವಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ. ಮಾನ ಮರ್ಯಾದೆ ನಿಮಗೆ ಯೋಗ್ಯತೆ ಇದೆಯಾ? ಬರೀ ಆ ಕಪ್ಪನ್ನು ತಗೊಂಬಂದು ಮೊಮ್ಮಕ್ಕಳನ್ನ ಜಮೀರ್ ಮಗ ಏನು ಬಂದ ಎಲ್ಲ ನಿಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಫೋಟೋ ಹೊಡಿಸ್ಕೊಂಡು ಸಾರಿ ಬಡವ್ರ ಮಕ್ಕಳನ್ನ ಸಾಯಿಸಿದ್ದು, ಶ್ರೀಮಂತರ ಮಕ್ಕಳು ಅಧಿಕಾರದಲ್ಲಿರೋರು ಫೋಟೋಗಳು ವಿಡಿಯೋಗಳು ತಗೊಂಡು ಮನೆಗೆ ಹೋಗ್ರಿ. ಸೇಫ್ ಆಗಿ ನಿಮಗೆ ಗನ್ಮ್ಯಾನ್ಗಳು ಕೊಟ್ಟಿರ್ತಾರೆ, ಸರ್ಕಾರದ ಕಾನ್ವಾಯ್ ಟ್ರಾಫಿಕ್ ಪೊಲೀಸರು ನಿಮಗೆ ರೂಟ್ ಮಾಡ್ಕೊಡ್ತಾರೆ. ಬಡವ್ರ ಮಕ್ಕಳು ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾ ಸಿಗಲ್ಲ, ಒಬ್ರಿಗೊಬ್ರು ಒಳಗಡೆ ನುಗ್ಗಾಕೊಂಡು ಸಾಯ್ಲಿ. ಇವತ್ತಿನ ಈ ಹೊಲಸು ರಾಜಕಾರಣಿಗಳು DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಗ್ರೇಟರ್ ಬೆಂಗಳೂರು 23 ಜನ ಹೊಡೆಯಾಕಣವ್ರೆ. ಏನು ಉತ್ತರ ಇದೆ? ವಾಟ್ ಈಸ್ ಯುವರ್ ಆನ್ಸರ್? ಎಲ್ಲಿದ್ದೀರಾ DK ಶಿವಕುಮಾರ್? ಇವರ ಇನ್ಕೇಪಬಲ್ ಡೆಪ್ಯೂಟಿ CM ಸಿದ್ದರಾಮಯ್ಯನವರೇ, ನಿಮಗೂ ಬುದ್ಧಿ ಇಲ್ವಾ? ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಏನ್ ಜವಾಬ್ದಾರಿ ಇದೆ ನಿಮ್ಮ ಮೇಲೆ? ಹೋಮ್ ಮಿನಿಸ್ಟರ್ ಏನ್ ಜವಾಬ್ದಾರಿ ಇದೆ? ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇತ್ತಲ್ವಾ? ನಿಮಗೆ ಯೋಗ್ಯತೆ ಇಲ್ಲ ಅಂತಾನೆ ಕಾರ್ಯಕ್ರಮನೇ ಮಾಡಬಾರ್ದಾಗಿತ್ತು. ಈಗ ನೆನ್ನೆ ಕಪ್ಪೆತ್ಕೊಂಡ್ 33 ಡೆತ್ ಆಗಿದೆ ಅಂತೆ. ಜಮೀರ್ ಮಗ ಯಾಕೆ ಬಂದ ಅಲ್ಲಿ? ಸಿದ್ದರಾಮಯ್ಯನವ್ರ ಮೊಮ್ಮಗ ಯಾಕೆ ಬಂತಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಕರ್ಕೊಂಡ್ಬಂದು ಈ ಕಪ್ಪುಗಳನ್ನ ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ನಿಮಗೆ ಫಸ್ಟ್ ಆಫ್ ಆಲ್ ಆ ಯೋಗ್ಯತೆಗಳಿಲ್ಲ ಅಂತಂದ್ಮೇಲೆ ಇಂಥ ಕಾರ್ಯಕ್ರಮಗಳನ್ನ ಮಾಡ್ಕೋಬಾರ್ದು. ಇವತ್ತಿನ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಧಿಪತಿ DK ಶಿವಕುಮಾರ್ ಗೌರ್ಮೆಂಟ್ಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಇಂಥ ಅದೇನು ಹೇಳ್ತಾರಲ್ಲ ಬಡವ ಮಕ್ಕಳು ತಗೊಂಬಂದು ಈಗ
ನಮಸ್ಕಾರ. ನಾನೇ RCB ಕಪ್ ಗೆದ್ದಿದ್ದು ಸಂಭ್ರಮಾಚರಣೆ ಒಂದು ಕಡೆ ಆದರೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಈ ದುರ್ಘಟನೆ 23 ಜನರು ಬಲಿಯಾಗಿದ್ದಾರೆ ಅಂತ ಈ ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ಏನಿದು ವಾಟ್ ಈಸ್ ಎಕ್ಸ್ಪ್ಲನೇಷನ್ ಫ್ರಮ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಏನು ಜವಾಬ್ದಾರಿ ಇದೆ ನಿಮ್ಮ ಮೇಲೆ? ಹೋಮ್ ಮಿನಿಸ್ಟರ್ ಏನು ಜವಾಬ್ದಾರಿ ಇದೆ? ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇತ್ತಲ್ವಾ, ಜನ ಸೇರ್ತಾರೆ, ನಿಮಗೆ ಯೋಗ್ಯತೆ ಇಲ್ಲ ಅಂತಾನೆ ಕಾರ್ಯಕ್ರಮನೇ ಮಾಡಬಾರ್ದಾಗಿತ್ತು. ಈಗ ನೆನ್ನೆ ಕಪ್ ಎತ್ಕೊಂಡ್ಬಂದು ಇವತ್ತು 23 ಜನಕ್ಕೆ ಏನೋ ಹೆಣ ಎತ್ತೋ ಮಟ್ಟಕ್ಕೆ 23 ಡೆತ್ ಆಗಿದೆ ಅಂತೆ. ಮೋರ್ ದ್ಯಾನ್ 50 ಪೀಪಲ್ ಆರ್ ಬಿನ್ ಸೀರಿಯಸ್ಲಿ ಇಂಜೂರ್ಡ್ ಆ್ಯಂಡ್ ಅವರು ಕೂಡ ಸಾವಾಗ್ಬೋದು ಅಂತ ಇನ್ಪುಟ್ಸ್ ಬರ್ತಾ ಇದೆ. ಏನಾಗ್ತಾ ಇದೆ ಬೆಂಗಳೂರಲ್ಲಿ, ಏನಾಗ್ತಾ ಇದೆ? ಜಮೀರ್ ಮಗ ಯಾಕೆ ಬಂದ ಅಲ್ಲಿ? ಸಿದ್ದರಾಮಯ್ಯನವ್ರ ಮೊಮ್ಮಗ ಯಾಕೆ ಬಂತು ಅಂತಂದ್ರೆ ನಿಮ್ಮ ಫ್ಯಾಮಿಲಿಗಳು ಕರ್ಕೊಂಡ್ಬಂದು ಈ ಕಪ್ಪುಗಳನ್ನು ಸಂಭ್ರಮಾಚರಣೆ ಮಾಡಕ್ಕೆ ಹೋಗಿ ನಿಮಗೆ ಫಸ್ಟ್ ಆಫ್ ಆಲ್ ಆ ಯೋಗ್ಯತೆಗಳಿಲ್ಲ ಅಂತಂದ್ಮೇಲೆ ಇಂಥ ಕಾರ್ಯಕ್ರಮಗಳನ್ನ ಹೋಗ್ಬಾರ್ದು. ಅವತ್ತು ರಾಜ್ಕುಮಾರ್ ಅವರ ಸಾವಲ್ಲಿ ಎರಡೋ ಮೂರೋ ಹೆಣ ಬಿದ್ದಿದ್ದಕ್ಕೆ ನಮ್ಗೆ ಬೇಜಾರಾಯ್ತು. ಇವತ್ತು 23 ಜನದ ಹೆಣ ಬಿದ್ದಿದೆ, ಮಕ್ಕಳು ಸಮೇತ. ಇಫ್ ದ ಗೌರ್ಮೆಂಟ್ ಕಾಂಗ್ರೆಸ್ ಇವತ್ತಿನ ಪ್ರೆಸಿಡೆಂಟ್ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಅಧಿಪತಿ DK ಶಿವಕುಮಾರ್ ಗೌರ್ಮೆಂಟ್ಗೆ ಕೆಪಾಸಿಟಿ ಇಲ್ಲ ಅಂತಂದ್ರೆ ಇಂಥ ಅದೇನು ಹೇಳ್ತಾರಲ್ಲ, ಬಡವ್ರ ಮಕ್ಕಳು ತಗೊಂಬಂದು ಈಗ ಅಲ್ಲಿ ಮಂಗಳೂರಲ್ಲಿ ಒಬ್ರಿಗೊಬ್ರು ಕಚ್ಚಾಡ್ಕೊಂಡು ಸಾವುಗೂ ಬೆಂಗಳೂರಲ್ಲಿ ಈ ರೀತಿ ಮ್ಯಾಚ್ ಸಂಭ್ರಮಾಚರಣೆಗೆ 23 ಜನ ಬಲಿ ಕೊಟ್ಟ, 50 ಜನ ಹಾಸ್ಪಿಟ್ಲ್ ಅಂತ. ಏನು ಗತಿ ಇದೆ ಅಂದ್ರೆ ನಿಮಗೆ ಇಂಟೆಲಿಜೆನ್ಸ್ ಇನ್ಪುಟ್ ಇರ್ಲಿಲ್ಲ, ಪೊಲೀಸ್ ಕಮಿಷನರ್ಗೆ ರಿಪೋರ್ಟ್ ಸಿಗ್ಲಿಲ್ವಾ? ಮತ್ತೆ ಇಷ್ಟೆಲ್ಲ ಇದ್ಕೊಂಡು ಈ ಅವಘಡ ಸಂಭವಿಸಿ ಏನು ದೊಡ್ಡ ಸಾಧನೆ ಮಾಡ್ದಂಗಾಯ್ತು. ನನ್ನ ಕಪ್ಪಿಗೆ ಸಂಭಾಷಣೆ. ಇವತ್ತು ಸಾವುಗಳಿಗೆ ನಾವು ತಲೆ ತಗ್ಸೋ ಅಂತ, ಬೆಂಗಳೂರಲ್ಲಿ ತಲೆ ತಗ್ಸೋ ಅಂತ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ನಾಚಿಕೆಗೇಡಿನ ಸಂಗತಿ. ಅನ್ಫಿಟ್ ಹೋಮ್ ಮಿನಿಸ್ಟರ್, ಇವರನ್ನ ಅನ್ಫಿಟ್, ರಿಸೈನ್ ಮಾಡಿ ಮನೆಗೆ ತೊಲಗು. ಇಂಥ ಕೆಲಸ ಮಾಡಕ್ಕೆ ಒಬ್ಬ ಹೋಮ್ ಮಿನಿಸ್ಟರ್ ಬೇಕಾ? ನಿನಗೆ ಕನಿಷ್ಠ ಹೋಗ್ಲಿ. ಐ ಕಾಂಟ್ ಇವನ್ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ಎ ಪೊಲೀಸ್ ಕಮಿಷನರ್. ರಾಜೀನಾಮೆ ಕೊಟ್ಟು ಅವನ್ನ ಕಳಿಸು, ಆ ಪೊಲೀಸ್ ಕಮಿಷನರ್ನ ರಾಜೀನಾಮೆ ಕೊಟ್ಟು ಕಳಿಸಿ. ಏನಿದ್ರು ಈ IPSಗಳು AC ರೂಮಲ್ಲಿ ಕುತ್ಕೊಂಡು ಬ್ರೀಫ್ ಮಾಡಕ್ಕೆ ಯೋಗ್ಯತೆ ಇರೋ. ಇಫ್ ಯು ಡೋಂಟ್ ಹ್ಯಾವ್ ಎ ಇಂಟೆಲಿಜೆನ್ಸ್ ಇನ್ಪುಟ್, ಯಾವ ಮುಖ ಇಟ್ಕೊಂಡು ಈ ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ರೆ 23ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ರಿಪೋರ್ಟ್ಸ್ ಇದೆ. ಗೊತ್ತಿಲ್ಲ ಎಷ್ಟು 11 ಅಂತ ಮಾಧ್ಯಮ ರಿಪೋರ್ಟ್ ಮಾಡ್ತಾರೆ. ಬಟ್ ನಮಗೆ ಇರೋ ಇನ್ಫಾರ್ಮೇಶನ್ 23 ಜನ, 50ಕ್ಕೂ ಹೆಚ್ಚು ಜನ ಕಾಲು ತೊಳೆದಕ್ಕೆ ಅವರು ಕೂಡ ಸೀರಿಯಸ್ ಅಂತೆ. ಮಾನ ಮರ್ಯಾದೆ ನಿಮಗೆ ಯೋಗ್ಯತೆ ಇದೆಯಾ? ಬರೀ ಆ ಕಪ್ಪನ್ನು ತಗೊಂಬಂದು ಮೊಮ್ಮಕ್ಕಳನ್ನ, ಜಮೀರ್ ಮಗ ಏನಿಗೆ ಬಂದ ಎಲ್ಲ ನಿಮ್ಮ ಫ್ಯಾಮಿಲಿ ಕರ್ಕೊಂಡ್ಬಂದು ಫೋಟೋಗಳು ಹೊಡ್ಸ್ಕೊಂಡು ಬಡವ್ರ ಮಕ್ಕಳನ್ನ ಸಾಯಿಸಿದ್ದು. ಶ್ರೀಮಂತರ ಮಕ್ಕಳು, ಅಧಿಕಾರದಲ್ಲಿರೋರು ಫೋಟೋಗಳು ವಿಡಿಯೋಗಳು ತಗೊಂಡು ಮನೆಗೆ ಹೋಗ್ರಿ. ಸೇಫ್ ಆಗಿ ನಿಮಗೆ ಗನ್ಮ್ಯಾನ್ಗಳು ಕೊಟ್ಟಿರ್ತಾರೆ, ಸರ್ಕಾರದ ಕಾನ್ವಾಯ್ ಟ್ರಾಫಿಕ್ ಪೊಲೀಸರು ನಿಮಗೆ ರೂಟ್ ಮಾಡ್ಕೊಡ್ತಾರೆ. ಬಡವ್ರ ಮಕ್ಕಳು ಅಲ್ಲಿ ಚೆನ್ನಸ್ವಾಮಿ ಕ್ರೀಡಾ ಸಿಂಗಲ್ಲ ಒಬ್ರಿಗೊಬ್ರು ಒಳಗಡೆ ನುಗ್ಗಾಕೊಂಡು ಸಾಯ್ಲಿ. ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ನಿಮ್ಗೆ ಇದೆಯಾ? ಆಮೇಲೆ ನಿಜವಾಗ್ಲೂ ಒಂದು ಸಂಭ್ರಮವನ್ನು ಸಾವಿಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ನಿಮ್ಮ ಇವತ್ತಿನ ಈ ಹೊಲಸು ರಾಜಕಾರಣಿಗಳು, DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್, ಗ್ರೇಟರ್ ಬೆಂಗಳೂರಲ್ಲಿ 23 ಜನ ಹೊಗೆ ಹಾಕ್ಕೊಂಡವ್ರೆ. ಏನು ಉತ್ತರ ಇದೆ? ವಾಟ್ ಈಸ್ ಯುವರ್ ಆನ್ಸರ್? ಎಲ್ಲಿದ್ದೀರಾ DK ಶಿವಕುಮಾರ್? ಇವರ್ ಇನ್ಕೇಪಬಲ್ ಡೆಪ್ಯೂಟಿ CM ಸಿದ್ದರಾಮಯ್ಯನವರೇ, ನಿಮಗೂ ಬುದ್ಧಿ ಇಲ್ವಾ? ನಿಮ್ಮ ಮೊಮ್ಮಗ ಬಂದು ಫೋಟೋ ಹಿಡ್ಕೊಂಡು ಹೊಲ್ಟ್ಬಿಟ್ರೆ ಅಲ್ಲಿ ಬಡವರ ಮಕ್ಕಳು ಅಲ್ಲಿ ತುಳಿದಕ್ಕೆ ಸತ್ತೋಗಿದ್ದಾರೆ. ವಿ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಗೌರ್ಮೆಂಟ್ ಅಂಡ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಅಂಡ್ ಈ ಶುಡ್ ಬಿ ಹೆಲ್ಡ್ ಅಕೌಂಟಬಲ್. ಈ ಸಾವುಗಳಿಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನ್ ಮತ್ತೆ ಬೆಂಗಳೂರಿನ ಸಂಬಂಧಪಟ್ಟಂತ IPSಗಳು 5-6-7 ಡಿವಿಷನ್ ಇದೆ. DCPಗಳು ಏನು ಮಣ್ಣು ತಿಂತಾ ಇದ್ರಾ? ಕೇಪಬಲ್ ಇಲ್ಲ ಅಂತಂದ್ರೆ ಈ ಸಂಭ್ರಮಾಚರಣೆ ಮಾಡಬಾರ್ದಾಗಿತ್ತು. ಏನು ಸಾಯಿಸೋಕ್ಕೋಸ್ಕರ ಮಾಡಿದ್ರಾ? ನೋಡ್ತೀನಿ, ಇನ್ಪುಟ್ಸ್ ತಗೊಂಡು ಮತ್ತೆ ಮಾತಾಡ್ತೀನಿ. ನಾನು ಯಾವುದೋ ಮೀಟಿಂಗಲ್ಲಿದ್ದೆ, ವಾಟ್ಸಪ್ಪಲ್ಲಿ ನೋಡಿ ನಮಗೂ ಕೂಡ ಬೇಜಾರಾಯಿತು. ದಟ್ಸ್ ದ ರೀಸನ್ ವಿ ಡಿಮ್ಯಾಂಡ್ ಅನ್ ಎಕ್ಸ್ಪ್ಲನೇಷನ್ ಫ್ರಮ್ ದ ಗೌರ್ಮೆಂಟ್ ಆ್ಯಂಡ್ ದ ಪೊಲೀಸ್ ಶುಡ್ ಬಿ ಹೆಲ್ಡ್ ಅಕೌಂಟಬಲ್ ಫಾರ್ ದಿಸ್. ಸರ್ಕಾರದ ಪ್ರಾಯೋಜಿತ ಐ ಥಿಂಕ್ ಕೊಲೆಗಳು ಅಂತ ಹೇಳ್ಬೇಕಾಗತ್ತೆ ಇದನ್ನ.